ನಮಸ್ಕಾರ ಬ್ಯಾಂಗಲೂರು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ನಮ್ಮ ಮನೆಗೆ ಗೆಸ್ಟ್ನ ಕರ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ, ಆ ಗೆಸ್ಟ್ ಯಾರು ಅಂತ ಅಂದ್ಬಿಟ್ಟು ನಿಮಗೂ ತೋರಿಸ್ತೀನಿ. ನೋಡಿ, ಇವರೇ ನಮ್ಮ ಗೆಸ್ಟ್ಗಳು. ಸಖತ್ತಾಗಿದೆ ಅಲ್ಲ, ಕ್ಯೂಟ್ ಪಪ್ಪೀಸ್. ಇದೆಲ್ಲ 60 ಡೇಸ್ ಮರಿಗಳು. ಸೊ ಅದ್ರ ಅಮ್ಮನೂ ಇದೆ ಅದ್ರ ಜೊತೆ. ಸೊ ಇವರೆಲ್ಲ ನನ್ನ ಮಗನ ಮಕ್ಳುಗಳು. ಸೊ ನನ್ನ ಮಗ ಮನೇಲಿದ್ದಾನೆ. ಸೊ ಟೋಟಲ್ ಇಲ್ಲಿ 4 ಮರಿ ಹಾಕಿತ್ತು. ಒಂದು 3 ಬಂದ್ಬಿಟ್ಟು ಮೇಲು, ಒಂದು ಫೀಮೇಲು. ಸೊ ನಾನೊಂದು ಫೀಮೇಲ್ ಪಪ್ಪಿ ಕೇಳಿದ್ದೆ. ಸೊ ಇಟ್ಟಿದ್ರು. ತುಂಬ ಕ್ಯೂಟ್ ಆಗಿದೆ ಅಲ್ಲ. ಅದು ಫೇಸು, ಲೆಗ್ಸು ಅದೆಲ್ಲ ತುಂಬ ಒಂಥರ ಮುದ್ದಾಗಿದೆ. ನಾನು ನೋಡಿರಲಿಲ್ಲ, ಫಸ್ಟ್ ಟೈಮ್ ನಾನು ಈ ಪುಟಾಣಿಗಳನ್ನ ನೋಡ್ತಾ ಇರೋದು. ಯಾಕಂದರೆ ನನ್ನ ಮಗನ ತೊಗೊಂಡು ಬಂದಾಗ ಅವನಿಗೆ 3 ಮಂತ್ಸ್ ಆಗಿತ್ತು, ಸ್ವಲ್ಪ ಬೆಳೆದಿದ್ದ. ಇದನ್ನು ಚಿಕ್ಕ ಮರಿಗಳು. ಸೊ ನೋಡೋಕೆ ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಮರಿಗಳು ತುಂಬ ಚೆನ್ನಾಗಿದೆ, ಅದ್ರ ಅಮ್ಮನೂ ಚೆನ್ನಾಗಿದೆ. ಸೊ ಇಲ್ಲೂ ಅವ್ರ ಮನೇಲೂ ಎಲ್ಲ ಮಕ್ಕಳಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೊತಿದ್ರು, ಎಲ್ಲ ಆಟ ಆಡ್ತಿದ್ರು. ಈಗೆಲ್ಲ ಸ್ಕೂಲ್ಗಳು ರಜಾ ಅಲ್ವಾ. ಸೊ ಎಲ್ಲರೂ ಆಟ ಆಡ್ಕೊಂಡು ಅದ್ರ ಜೊತೆ ಎಂಜಾಯ್ ಮಾಡ್ತಿದ್ರು. ಸೊ ನೋಡೋಕ್ಕಿದೆ ತುಂಬ ಖುಷಿ ಆಗ್ತಾ ಇದೆ ನನಗಂತೂ. ಸೊ ನಮ್ಮ ಲಕ್ಷ್ಮಿನ ನಮ್ಮನೆಗೆ ಕರ್ಕೊಂಡೋಗೋಣ ಅಂತ ಅಂದ್ಬಿಟ್ಟು ಬಂದೆ. ಅಲ್ಲೇ ಸ್ವಲ್ಪ ನಾನು ಆಟ ಆಡಿ ಅದ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಮತ್ತು ಅಲ್ಲಿಂದ ಹೊರಟೆ ನಾನು ನಮ್ಮ ಲಕ್ಷ್ಮಿನ ಕರ್ಕೊಂಡು. ನೋಡಿ ಅದೆಷ್ಟು ಕ್ಯೂಟಾಗಿ ಕೂತಿದೆ. ಅದು ಸ್ವಲ್ಪ ಭಯ ಇತ್ತು, ಅದಕ್ಕೆ ನಡಕ್ತಿತ್ತು ಯಾರು ಏನು ಅಂತ ಅಂದ್ಬಿಟ್ಟು. ಆದರೂ ಅದು ಸುಮ್ಮನೆ ಸೈಲೆಂಟಾಗಿ ಕೂತಿತ್ತು, ಎಲ್ಗೋ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು. ನನ್ನ ಮಗಳು, ನನ್ನ ಮೊಮ್ಮಗಳು, ಮಗಳಲ್ಲ, ಸೊ ಮಗನ ಮಗಳು. ನಾನು ಅಜ್ಜಿ ಆಗಬೇಕು. ಸೊ ನಮ್ಮ ಮನೆಗೆ ಬಂದೆ ಫೈನಲಿ. ನನ್ನ ಮಗನ ರಿಯಾಕ್ಷನ್ನು ಹೇಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ನೋಡಿ, ಅವನಂತೂ ಯಾರನ್ನೋ ಕರ್ಕೊಂಡ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಬೊಗಳಕ್ಕೆ ಸ್ಟಾರ್ಟ್ ಮಾಡ್ದ. ಮೋಸಕ್ಕೆ ಏನು ಯಾರೋ ಬಂದ್ಬಿಟ್ಟಿದಾರಲ್ಲ ನಮ್ಮ ಮನೆಗೆ, ಅವನಿಗೆ ನಾನು ಯಾರೂ ಎತ್ಕೊಂಡ್ಬಾರ್ದು, ನಾನು ಯಾರನ್ನೂ ಮಾತಾಡಿಸ್ಬಾರ್ದು ಅವನ್ನ ಬಿಟ್ಟರೆ ಅಂತ ಸ್ವಲ್ಪ ಅವನಿಗೆ ಜೆಲಸಿ ಜಾಸ್ತಿ. ಸೊ ಅವ್ನು ಯಾರನ್ನೂ ಇದು ಮಾಡೋಕ್ಕೆ ಬಿಡಲ್ಲ, ಮುಟ್ಟಕ್ಕೆ. ಆದರೂ ಕಿರ್ಚಾಡಿ ಬೊಗಳಿ ಅದ್ರ ಜೊತೆ ಒಂದಷ್ಟೊತ್ತು ಕಿರ್ಚಾಡ್ತಿದ್ದ, ಸಮಾಧಾನ ಆಗಲಿಲ್ಲ. ಆಮೇಲೆ ಫೈನಲ್ಲಾಗಿ ಹೇಳಿದೆ, ಇದು ನಿನ್ನ ಮಗಳೇ ಅಂತ ಅಂದ್ಬಿಟ್ಟು ಸಮಾಧಾನ ಮಾಡಿ ಆಗಿದ್ದಕ್ಕೆ ಆಮೇಲೆ ಸೈಲೆಂಟಾಗಿ ಕೂತ್ಕೊಂಡ್ರು. ಇದಂತೂ ಸೇಮ್ ನನ್ನ ಮಗನ ಜೆರಾಕ್ಸ್ ಥರನೇ ಇದೆ, ತುಂಬ ಕ್ಯೂಟಾಗಿದೆ ನೋಡಲಿಕ್ಕೆ. ನನಗಂತೂ ಎಲ್ಲೂ ಕಳಿಸ್ಲಿಕ್ಕೆ ಮನಸ್ಸಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆಲ್ಲ. ನೋಡಿ, ಇಬ್ಬರು ಕೂತಿದ್ದಾರೆ. ಸೊ ಆಮೇಲೆ ಅದು ಸರಲಾಗಿ ತಿಂತಿತ್ತು, ಅದಕ್ಕೆ ಹಾಕಿ ನನ್ನ ಮಗನಿಗೂ ಊಟ ಹಾಕಿ ಇಬ್ಬರು ಮಲ್ಕೊಂಡ್ರು. ನಾನು ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡಿದೆ. ಆಮೇಲೆ ನಮ್ಮ ಅಣ್ಣನ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು, ನಮ್ಮ ಅಣ್ಣನ ಮಗಳು ಕರ್ಕೊಂಬನ್ನಿ ಅತ್ತೆ ಅಂತ ಅಂದ್ಬಿಟ್ಟು ಅಂತಿದ್ಲು. ಯಾವಾಗಲೂ ಫೋಟೋ ಕಳಿಸಿದಾಗ ಅವಳಿಗೂ ಪಪ್ಪೀಸ್ ಅಂದರೆ ತುಂಬ ಇಷ್ಟ. ಅವ್ರ ಮನೇಲಿ ಒಂದು ಡಾಗ್ ಇದೆ. ಸೊ ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ಕರ್ಕೊಂಡು ಹೋದೆ ಅವ್ರ ಮನೆಗೆ. ಸೊ ಅದು ಅಷ್ಟೇ, ಚಿನ್ನಮ್ಮ ಅಂತ ಅದ್ರ ಹೆಸರು. ಇವಳನ್ನ ಕರ್ಕೊಂಡು ಹೋಗಿದ್ದೆ, ಅದು ದೂರ ಕುತ್ಕೊಂಡ್ಬಿಡ್ತು. ಅದನ್ನ ಯಾವಾಗಲೂ ನಮ್ಮ ಲಕ್ಕಿನ ಕರ್ಕೊಂಡು ಹೋದಾಗಲೂ ಹಾಗೆ ಮಾಡುತ್ತೆ. ಯಾರನ್ನಾರು ಕರ್ಕೊಂಬಂದರೆ ಅದಕ್ಕೆ ಇಷ್ಟ ಆಗಲ್ಲ. ಎಲ್ಲಿ ಅದನ್ನು ಬಿಟ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅದಕ್ಕೂ ಸ್ವಲ್ಪ ಭಯ ಇದೆ. ನಾವೆಲ್ಲಾದರೂ ಕಾರ್ ಹತ್ತಿಸ್ಕೊಂಡ್ರೆ ಮಾಡಿದ್ರೆ ಅದಕ್ಕೆ ತುಂಬಾ ಭಯ, ಎಲ್ಲಾದರೂ ಬಿಟ್ಬಿಡ್ತೀವಿ ಹಾಗೆ ಅಂತ ಅಂದ್ಬಿಟ್ಟು. ಸೊ ಈ ಸತಿನೂ ಹಾಗೆ ಮಾಡಿದ್ಲು, ದೂರ ಕೂತ್ಕೊಂಡು ಮಾತಾಡ್ಸೋಕ್ಕೆ ಬರಲಿಲ್ಲ. ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಮತ್ತು ಅವ್ರ ಮಕ್ಕಳೆಲ್ಲ ಇದ್ರ ಜೊತೆ ಆಟ ಆಡ್ತಿದ್ರು. ಆಮೇಲೆ ಅದು ನೋಡ್ಕೊತ ಹತ್ತಿರ ಬಂತು. ಸೊ ಸಮಾಧಾನ ಆದ್ಲು. ಅದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿತ್ತು. ಸೊ ನಮ್ಮ ಪುಟ್ಟಿಗೆ ಒಂದು ಹೊಸ ನಾಮಕರಣ ಮಾಡೋಣ ಅಂತ ಅಂದ್ಬಿಟ್ಟು ನೇಮ್ಸ್ ಎಲ್ಲ ಹುಡುಕ್ತಿದ್ವಿ. ಹಿಂಗೆ ಮಾತಾಡಿಕೊಂಡು 3 ನೇಮ್ ಸೆಲೆಕ್ಟ್ ಆಯಿತು. ಅದರಲ್ಲಿ ಒಂದು ಕಣ್ಮಣಿ ಅಂತ, ಇನ್ನೊಂದು ಸೋನು, ಇನ್ನೊಂದು ಮಿಂಚು ಅಂತ. ಸೊ ಹೀಗೆ 3 ಚೆನ್ನಾಗಿತ್ತು. ಸೊ ಯಾವುದು ಅಂತ ಅಂದ್ಬಿಟ್ಟು ಒಂದು ಚಿಟ್ ಹಾಕಿದ್ವಿ, ಅದರಲ್ಲಿ ಸೋನು ಅಂತ ಬಂತು. ಸೊ ಫೈನಲಿ ನಮ್ಮ ಲಕ್ಷ್ಮಿಗೆ ಸೋನು ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿ ಹೊಸ ನಾಮಕರಣ ಮಾಡಿದ್ವಿ. ತುಂಬ ಖುಷಿ ಆಗ್ತಾಯಿದೆ ಈ ಥರ. ಚೆನ್ನಾಗಿತ್ತು. ನೋಡಿ, ಕೆಟ್ಟಾಗಿದ್ದಾಳೆ ನಮ್ಮ ಮಗಳು. ಸೊ ಅಲ್ಲೇ ನಮ್ಮ ಅಣ್ಣನ ಮನೇಲಿ ಊಟ ಮಾಡಿ ನಮ್ಮ ಮನೆಗೆ ಬಂದೆ. ಸೊ ನನಗಿದು ಯಾರಿಗೂ ಕೊಡ್ಲಿಕ್ಕೆ ಇಷ್ಟ ಇಲ್ಲ, ನಾನೇ ಇಟ್ಕೋಬೇಕಂತ ಅಂದ್ಬಿಟ್ಟು ಇದು ಮಾಡಿದ್ದೆ. ಬಟ್ ಈಗ ನನ್ನ ಮಗಳನ್ನ ಇಬ್ಬರನ್ನೂ ಸಾಕ್ಲಿಕ್ಕಾಗಲ್ಲ. ಸೊ ಅದರಿಂದಾಗಿ ನಾನು ಯಾರಿಗಾದ್ರು ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಚೆನ್ನಾಗಿ ನೋಡ್ಕೊತೀನಿ ಅಂತ ಇಂಟ್ರೆಸ್ಟ್ ಇರೋರು ನಂಬರ್ ಕೊಟ್ಟಿದ್ದೀನಿ, ಕಾಲ್ ಮಾಡಿ. ಟೈಮ್ ಪಾಸ್ಗೆ ಅಂತ ಅಂದ್ಬಿಟ್ಟು ತೊಗೊಬೇಡಿ.
ಇದೊಂದು ರಿಕ್ವೆಸ್ಟು, ಯಾಕಂದರೆ ನಾನು ಕಣ್ಣಾರೆ ನೋಡಿದ್ದೀನಿ. ಸುಮ್ಮನೆ ಒಂದಷ್ಟು ದಿವಸ ತೊಗೊತಾರೆ, ಒಂದು 3 ಮಂತ್ಸ್ 4 ಮಂತ್ಸು, ಅದು ಎಲ್ಲೋ ಕಳಿಸ್ಬಿಡ್ತಾರೆ, ಬಿಟ್ಬಿಡ್ತಾರೆ, ಆಮೇಲೆ ಸಾಕೋಕ್ಕಾಗಲ್ಲ ಅಂತಾರೆ. ಸೊ ಅಂಥವ್ರಿಗೆ ತಗೊಳ್ಳೇಬೇಡಿ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ. ಸೊ ನಿಜವಾಗ್ಲೂ ಸಾಕ್ತೀನಿ ಅಂತ ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ನಂಬರ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.